हुबली के अशोकनगर थाने की पुलिस को बड़ी सफलता मिली है। पुलिस ने बंद घरों को निशाना बनाने वाले 2 चोरों को गिरफ्तार किया है, जिनसे कुल 5,33,000 रुपए तक के चोरी के सामान बरामद किए गए। बता दें कि 16 सितंबर को विजयनगर के मकान नंबर 113 में डकैती हुई थी, जब घर की मालकिन वहां नहीं थी, जिसके बाद मालकिन की शिकायत पर पुलिस ने कार्रवाई की। वहीं शिकायत के आधार पर अशोकनगर थाने की पीआई मंजूनाथ टीम के नेतृत्व में एक टीम ने आरोपी को गिरफ्तार करने में सफलता हासिल की। ನಗರದ ಅಶೋಕನಗರ ಪೊಲೀಸ್ ಠಾಣಾ ಲಿಮಿಟ್ಸ್ ಅಲ್ಲಿ ಇದೇ ತಿಂಗಳು 16ನೇ ತಾರೀಕು ಹೌಸ್ ಥೆಫ್ಟ್ ಡೇ HBT ಅಂತ ಕರಿತೀವಿ. ಅಂದರೆ ಹಗಲೊತ್ತು ಮನೆ ಬೀಗ ಹೊಡೆದ್ಬಿಟ್ಟು ಕಳ್ಳತನ ಆಗಿರುವಂಥದ್ದು ಒಂದು ಪ್ರಕರಣ. ಅದರಲ್ಲಿ ಸುಮಾರು 12 ತೊಲೆಕ್ಕಿಂತ ಹೆಚ್ಚು 120 ಗ್ರಾಮ್ಗಿಂತ ಹೆಚ್ಚು ಜ್ಯುವೆಲರಿಯನ್ನು ಅವರು ಟೀಚರ್ ಆಗಿದ್ದಂಥವ್ರು ಮನೆ ಬೀಗ ಹಾಕ್ಕೊಂಡು ಹೋದಂಥ ಸಂದರ್ಭದಲ್ಲಿ ಬೀಗ ಹೊಡೆದ್ಬಿಟ್ಟು ಅದನ್ನು ಕದ್ದಿದ್ರು. ನಾವು CCTV ಸಹಾಯದಿಂದ ಮತ್ತು ನಮಗೆ ಬಂದಂಥ ಕೆಲವು ಮಾಹಿತಿ ಸಹಾಯದಿಂದ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಹುಬ್ಬಳ್ಳಿ ನಗರದ ಕಾಳವ ಚೌಕ್ ಅನ್ನುವಂಥ ಒಂದು ಗಂಗಾಧರ ನಗರ ಸೆಟ್ಲ್ಮೆಂಟ್ ಅಂತ ಏನು ಕರೀತಾರೆ, ಆ ಭಾಗದ ಒಂದು ಲೇಡಿ ರತ್ನವ ಅನ್ನುವಂಥವಳು ಸುಮಾರು 45 ವರ್ಷ, ಆಕೆ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ಕಂಡು ಬಂದಿದೆ. ಈಕೆ ಏನಾದರೂ ವೇಸ್ಟ್ ಬಟ್ಟೆಗಳು ಅಥವಾ ವೇಸ್ಟ್ ಸಾಮಾನುಗಳು ತಗೋತೀನಿ ಅನ್ನೋ ಟೈಪ್ ಗಲ್ಲಿಯಲ್ಲಿ ಓಡಾಡೋಂಥದ್ದು. ಯಾವ್ದಾದ್ರು ಬೀಗ ಹಾಕಿರುವಂಥ ಮನೆ ಕಂಡು ಬಂದಾಗ ಅದನ್ನು ಅಬ್ಸರ್ವ್ ಮಾಡಿ ಒಂದು ಫೈನ್ ಡೇ ಒಂದು ಚಿಕ್ಕದೊಂದು ಕಬ್ಬಿಣದ ರಾಡಿಂದ ಬೀಗ ಮೀಟ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಏನು ಸಿಗುತ್ತೆ ಅದನ್ನು ಕತ್ಕೊಂಡ್ಬರುವಂಥದ್ದು ಮಾಡಿದ್ದಾಳೆ. ಇದೊಂದು ಪ್ರಕರಣ ಈಗ ಸದ್ಯ ಪತ್ತೆ ಆಗಿದೆ. ಈಗ ಇನ್ನೂ ಬೇರೆ ಕೃತ್ಯಗಳು ಮಾಡಿರೋ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋಂಥದ್ದು ಕೂಡ ವಿಚಾರಣೆ ಮಾಡುವಂಥದ್ದು. ಮತ್ತು ಇದನ್ನು ಡಿಸ್ಪೋಸ್ ಮಾಡೋದ್ರಲ್ಲಿ ಮತ್ತು ಇವಳಿಗೆ ಏನಾದರೂ ದುಡ್ಡು ಬೇಕಿದ್ದಾಗ ಸಹಕರಿಸಿ ಜ್ಯುವೆಲ್ರಿ ಸಿಕ್ಕಾಗಿ ಡಿಸ್ಪೋಸ್ ಮಾಡೋಂಥ ಕೆಲಸ ಮುಕ್ತುಮ್ ಸಾಬ್ ಅಂತ ಒಬ್ಬ ಕುಚ್ಕಲ್ ಗ್ರಾಮದವನು ಮಾಡ್ತಾ ಇದ್ದಿದ್ದು ನಮಗೆ ತಿಳಿದು ಬಂದಿದೆ. ಒಟ್ಟು ಈ ಪ್ರಕರಣದಲ್ಲಿ ಸುಮಾರು 6-7 ಲಕ್ಷ ರೂಪಾಯಿ ಹೊರತು 120ಕ್ಕೂ ಹೆಚ್ಚು ಗ್ರಾಮ್ನಷ್ಟು ಬಂಗಾರ ಮತ್ತು ಕೆಲ ಇತರೆ ವಸ್ತುಗಳು ಪತ್ತೆ. ಈಗ ಭುವನೇಶ್ವರಿ ಜ್ಯುವೆಲರ್ಸು ಏನೋ ಒಂದು ಜ್ಯುವೆಲ್ರಿ ಶಾಪೇ ಜಪ್ಟ್ ಆಗಿತ್ತು. ಜಪ್ಟ್ ಆದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಸುಮಾರು ಒಂದು 50-60 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಒಂದು 20 kgಗೂ ಹೆಚ್ಚು ಬೆಳ್ಳಿ ಮತ್ತು ಸುಮಾರು 500-600 ಗ್ರಾಮಷ್ಟು ಬಂಗಾರ ಮತ್ತು ಸ್ವಲ್ಪ ಹಣ ಎಲ್ಲ ರಿಕವರಿ ಮಾಡಿದ್ದಿದೆ. ಈ ಒಂದು ಅಶೋಕನಗರ ಪೊಲೀಸ್ ಸ್ಟೇಷನ್ ಕೇಸ್ ಏನಿದೆ, ಆ ಕೇಸಲ್ಲಿ ಜ್ಯುವೆಲರಿ ಏನು ಕಳವಾಗಿದ್ದಿತ್ತು ಅದನ್ನು ಮಾರಾಟ ಮಾಡಿರುವಂಥದ್ದು ಭುವನೇಶ್ವರಿ ಜ್ಯುವೆಲರ್ಸ್ ಅಂಗಡಿಗೆ ಅನ್ನೋಂಥದ್ದು ನಮಗೆ ಸದ್ಯ ತಿಳಿದು ಬಂದಿದೆ. ಸೊ ಆ ವ್ಯಕ್ತಿ ಇದು ಸ್ಟೋಲನ್ ಪ್ರಾಪರ್ಟಿ ಅಂತ ತಿಳಿದಲ್ಲೇ ತೊಗೊಂಡು ಅದನ್ನೆಲ್ಲ ವಿಚಾರಣೆಯಲ್ಲಿ ಒಳಪಡಿಸಲಾಗುತ್ತೆ. ಅಕಸ್ಮಾತ್ ಗೊತ್ತಿದ್ದು ಇದು ಸ್ಟೋಲನ್ ಪ್ರಾಪರ್ಟಿ ಅಂತಂದು ಗೊತ್ತಿದ್ದು ಕೂಡ ತೊಗೊಳ್ಳೋವಂಥದ್ದು ಅಥವಾ ಇತರೆ ಬೇರೆ ಅಫೆಂಡರ್ಸ್ ಕಡೆಯಿಂದ ಇದೇ ರೀತಿ ಏನಾದರೂ ಸ್ಟೋಲನ್ ಪ್ರಾಪರ್ಟಿ ತೊಗೊತಾರೆ ಅಂತಂದರೆ ಅವ್ರ ಮೇಲೆ ಕೂಡ ಕಾನೂನು ಕ್ರಮ ಜರುಗಿಸಲಿಕ್ಕೆ ಅವಕಾಶ ಇರೋದನ್ನು ಮಾಡಲಾಗುತ್ತೆ. ಈಗ ತಾವು ಬಂದಾಗಿಂದ ಗಾಂಜಾ ಪ್ರಕರಣಗಳು ಸಾಕಷ್ಟು ಬಹುತೇಕ ಕಡಿಮೆ ಆಗಿದೆ ಸರ್. ಒಂದು ಕಡೆಯಲ್ಲೂ ಈ ಥರ ದರೋಡೆ ಪ್ರಕರಣಗಳು, ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದೆ. ಒಂದು ಕಡೆಯಲ್ಲೂ ಈ ಗಾಂಜಾ ಪ್ರಕರಣ ಅಂದರೆ ಗಾಂಜಾ ಎಲ್ಲ ಕ್ಲೋಸ್ ಆಗ್ತಾ ಬಂತು, ಅದಕ್ಕೆ ಈ ಕಳ್ಳತನ ದರೋಡೆಗೆ ನಾವು ಡೈವರ್ಟ್ ಆಗಿದೆ. ಈಗ ನೋಡಿ, ಒಂದು ಪ್ಯಾಟರ್ನ್ ಅಂತಾರೆ, ಕ್ರೈಮ್ ಪ್ಯಾಟರ್ನ್ ಅಂತ ಕರೀತಾರೆ. ಜನರಲಿ ಈ ಗಾಂಜಾ, ಮಾದಕ ವಸ್ತುಗಳು, ಈ ಆಲ್ಕೋಹಾಲಿಸಮು, ಸಿಗರೇಟ್ ಸೇದುವಂಥದ್ದು, ಬೇರೆ ಬೇರೆ ಚಟಗಳು ಮಾಡುವಂಥದ್ದು, ಇಂಥವ್ರಿಗೆ ಚಟಕ್ಕೆ ಬಿದ್ದಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಹಣ ದುಡ್ಕೊಂಡು ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಅಥವಾ ಮನೆಯಲ್ಲಿ ಸಿಗಲಿಲ್ಲ ಅಂತ ಸಂದರ್ಭದಲ್ಲಿ ಅವರು ಕಳ್ಳತನ ಮಾಡುವಂಥದ್ದು ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಈಗ ನಾನು ಬಂದಾಗಿಂದನೂ ಕ್ರೈಮ್ ಪ್ಯಾಟರ್ನ್ ಏನಿದೆ, ಪರ್ಟಿಕ್ಯುಲರ್ಲಿ ಪ್ರಾಪರ್ಟಿ ಅಫೆನ್ಸಸ್ ಇರ್ಬೋದು, 2 ವೀಲರ್ ಅಫೆನ್ಸಸ್ ಇರ್ಬೋದು, ಅಥವಾ HPTs ಇರ್ಬೋದು, ರಾಬರಿ, ಡೆಕಾಯಿಟಿ ಇರ್ಬೋದು, ಇವೆಲ್ಲವನ್ನು ನಾವು ಅನಲೈಸ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಹೆಚ್ಚಿಗೆ ಆಗಿರೋದು ಪ್ಯಾಟರ್ನ್ ಯಾವುದೂ ಕಂಡು ಬಂದಿಲ್ಲ. ಇನ್ಫ್ಯಾಕ್ಟ್ ಭಾಳಷ್ಟು ಪ್ರಕರಣಗಳು ಕಡಿಮೆ ಆಗಿದೆ. ಹೆಚ್ಚಿಗೆ ಆಗಿರುವಂಥ ಸ್ಪೆಸಿಫಿಕ್ ಪ್ಯಾಟರ್ನ್ ಕಂಡು ಬಂದಿಲ್ಲ. ಒಂದು. ಎರಡನೇದು, ಈ ಅಫೆಂಡರ್ಸ್ ಏನಿದ್ದಾರೆ, ನಮಗೆ ಎಲ್ಲ ಪ್ರಕರಣಗಳಲ್ಲಿ ಸಿಕ್ಕಿರುವಂಥ ಅಫೆಂಡರ್ಸ್ಗೂ ಈ ಗಾಂಜಾ ಸೇವನೆ ಮಾಡುವಂಥದ್ದು ಯಾವುದೇ ಒಂದು ಡೈರೆಕ್ಟ್ ಕಾರಿಲೇಷನ್ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ಭಾಳ ದೊಡ್ಡ ನಗರ ಇದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪರ್ಟಿಕ್ಯುಲರ್ಲಿ ಔಟ್ಸ್ಕರ್ಟ್ಸ್ ತುಂಬ ಇದೆ. ಹೆಚ್ಚು ಜನ ಇಲ್ಲಿ ದುಡ್ಕೊಂಡು ತಿನ್ನಲಿಕ್ಕೆ ಗಂಡ ಹೆಂಡತಿ ಮನೇಲಿರೋರೆಲ್ಲ ಏಬಲ್ ಬಾಡಿಡ್ ಯಾರ್ಯಾರಿದ್ದಾರೆ ಎಲ್ಲ ಮನೆ ಬಿಟ್ಟು ಹೊರಗಡೆ ಹೋಗಿ ದುಡ್ಕೊಂಡು ತಿನ್ನುವಂಥದ್ದು ನಾವು ಗಮನಿಸಿದ್ದೀವಿ.
ಮತ್ತು ಬೇರೆ ಬೇರೆ ಊರುಗಳಲ್ಲಿ ಕೆಲಸಕ್ಕಿರುವಂಥವ್ರು ಇಲ್ಲಿ ಹೆಡ್ ಕ್ವಾರ್ಟರ್ಡ್ ಆಗಿದ್ದಾರೆ. ಹಂಗಿದ್ದಾಗ ಸ್ವಲ್ಪ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಮನೆ ಬೀಗ ಹಾಕ್ಕೊಂಡು ಹೋಗುವಂಥದ್ದು, ಹಬ್ಬ ಹರಿದಿನಗಳಲ್ಲಿ ಮತ್ತು ವೀಕೆಂಡ್ಸಲ್ಲಿ ಹೊರಗಡೆ ಹೋಗುವಂಥದ್ದು, ಅಂಥ ಸಂದರ್ಭದಲ್ಲಿ ಕೆಲವು ಅಫೆನ್ಸ್ ಆಗಿರುವಂಥದ್ದಾಗಿದೆ. ಹೊರತುಪಡಿಸಿ ಯಾವುದೇ ಒಂದು ಪರ್ಟಿಕ್ಯುಲರ್ ಕ್ರೈಮ್ ಸ್ಪರ್ಟ್ ಆಗಿದೆ ಅಥವಾ ಕ್ರೈಮ್ ಜಾಸ್ತಿ ಆಗಿದೆ ಅನ್ನೋಂಥ ಪ್ಯಾಟರ್ನ್ ನಮಗಂತೂ ಕಂಡು ಬಂದಿದೆ. ಥ್ಯಾಂಕ್ ಯು.